ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಚುನಾವಣೆ ಮನಸ್ಸುಗಳನ್ನು ಒಡೆಯುತ್ತವೆ, ಅವಿರೋಧ ಆಯ್ಕೆ ಮಾಡಿ ಸಂಘದ ಬಲವರ್ಧನೆ ಹೆಚ್ಚಿಸಿ ಆರ್ ಗುರುನಾಥ್. ಪ್ರತಿಯೊಬ್ಬರೂ ರಸ್ತೆ ಸುರಕ್ಷತೆ, ಸೈಬರ್ ವಂಚನೆಗಳಿಂದ ಜಾಗೃತರಾಗಬೇಕು, ಎಸ್ಪಿಎಂ ಪುಟ್ಟಮಾದಯ್ಯ. ಎಸಿ ನೇತೃತ್ವದಲ್ಲಿ ಅಕ್ರಮ ಭೂ ಕಬಳಿಕೆ ಕುರಿತು ಸಿಪಿಐಎಂಎಲ್ ರೆಡ್ ಸ್ಟಾರ್ ಮುಖಂಡರ ಸಭೆ. ಚೆನ್ನೈನಲ್ಲಿ ನಡೆಯುವ ಮಹಿಳಾ ವಾಲಿಬಾಲ್ ಕ್ರೀಡಾಕೂಟಕ್ಕೆ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಆಯ್ಕೆ. ಭೂತಲದಿನ್ನಿ ಗ್ರಾಮದ ಗುಂಡಿನ ದುರ್ಗಮ್ಮ ದೇವಿಗೆ ಉಡಿ ತುಂಬಿ ಸಂಭ್ರಮಿಸಿದ ಭಕ್ತರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಕರ್ನಾಟಕ ಪತ್ರಕರ್ತ ಸಂಘದ ರಾಯಚೂರು ಜಿಲ್ಲೆಯ 6 ತಾಲೂಕಿನ ತಾಲೂಕಾ ಪದಾಧಿಕಾರಿ ಆಯ್ಕೆಗೆ ಜಿಲ್ಲಾ ಘಟಕ ದಿನಾಂಕ ಘೋಷಣೆ ಮಾಡಿದ್ದು, ಪದಾಧಿಕಾರಿಗಳ ಆಯ್ಕೆಯನ್ನು ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಸಂಘದ ಬಲವರ್ಧನೆಗೆ ಕೈಜೋಡಿಸಲು ಜಿಲ್ಲಾ ಅಧ್ಯಕ್ಷರಾದ ಆರ್ ಗುರುನಾಥ್ ಪತ್ರಕರ್ತರಲ್ಲಿ ಸಹಕಾರ ಕೋರಿದ್ದಾರೆ. ಡಿಸೆಂಬರ್ 14ರಿಂದ 16ರವರೆಗೆ ನಡೆಯುವ ಕಾರ್ಯನಿರತ ಪತ್ರಕರ್ತರ ಸಂಘದ 6 ತಾಲೂಕು ಸಂಘದ ಪದಾಧಿಕಾರಿಗಳ ಆಯ್ಕೆಗೆ ವೇಳಾಪಟ್ಟಿ ಪ್ರಕಟಿಸಿದ್ದು, 14ರಂದು ದೇವದುರ್ಗ ಮತ್ತು ಸಿರವಾರ ತಾಲೂಕು, 15ರಂದು ಮಸ್ಕಿ ಲಿಂಗಸ್ಗೂರು ತಾಲೂಕು, 16ರಂದು ಮಾನ್ವಿ ಮತ್ತು ಸಿಂಧನೂರು ತಾಲೂಕುಗಳಲ್ಲಿ ತಾಲೂಕಾ ಪದಾಧಿಕಾರಿಗಳ ಆಯ್ಕೆ ನಡೆಯಲಿದ್ದು, ಈ ವೇಳೆ ಆದಷ್ಟು ಎಲ್ಲ ಪತ್ರಕರ್ತ ಮಿತ್ರರು ಅವಿರೋಧ ಆಯ್ಕೆಗೆ ಸಹಕರಿಸಿ ಚುನಾವಣೆ ಪ್ರಕ್ರಿಯೆಯಿಂದ ಮನಸ್ಸುಗಳು ಒಡೆದು ಹೋಗಲಿವೆ. ಹೀಗಾಗಿ ಅದಕ್ಕೆ ಆಸ್ಪದ ನೀಡದಂತೆ ಒಗ್ಗಟ್ಟು ಪ್ರದರ್ಶನ ಮಾಡಿ ಸಂಘದ ಬಲವರ್ಧನೆಗೆ ಕೈ ಜೋಡಿಸಬೇಕು ಎಂದು ಜಿಲ್ಲಾ ಅಧ್ಯಕ್ಷರಾದ ಆರ್ ಗುರುನಾಥ್ ಸಹಕಾರ ಕೋರಿದ್ದಾರೆ. ಇವರಿಗೆ ಈ ಕೋರಿಕೆಗೆ ತಾಲೂಕಿನ ಪತ್ರಕರ್ತ ಗೆಳೆಯರು ಎಷ್ಟರ ಮಟ್ಟಿಗೆ ಸ್ಪಂದಿಸುತ್ತಾರೆಂದು ನೋಡಬೇಕಾಗಿದೆ. ಯಾಕೆಂದರೆ ಎಲ್ಲ ತಾಲೂಕಿನಲ್ಲಿಯೂ ಕೂಡ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿಯಾಗಿದ್ದು, ಅವಿರೋಧವಾಗುವ ಸಾಧ್ಯತೆ ಕಡಿಮೆ ಇದ್ದು, ಬಹುತೇಕ ಚುನಾವಣೆ ನಡೆಯುವ ಸಾಧ್ಯತೆ ಹೆಚ್ಚಿದೆ. ಆದರೂ ಅವಿರೋಧ ಆಯ್ಕೆಯಾಗುವಂತೆ ಹೇಗೆ ಜಿಲ್ಲಾ ಘಟಕದ ಪದಾಧಿಕಾರಿಗಳು ತಾಲೂಕಿನ ಪತ್ರಕರ್ತ ಗೆಳೆಯರಿಗೆ ಮನವೊಲಿಸುವಲ್ಲಿ ಸಫಲರಾಗುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕು. ಜನವರಿ 2025ರಿಂದ ಇಲ್ಲಿಯವರೆಗೂ ಸುಮಾರು 262 ವ್ಯಕ್ತಿಗಳು ಅಪಘಾತದಲ್ಲಿ ಮರಣ ಹೊಂದಿದ್ದು, 700ಕ್ಕೂ ಅಧಿಕ ಜನರು ತೀವ್ರ ಗಾಯಗೊಂಡಿದ್ದು, ಗಾಯಾಳುಗಳಲ್ಲಿ ಇನ್ನೂ ಕೆಲವರು ಉಳಿಯುತ್ತಾರೋ ಇಲ್ಲವೋ ಅನ್ನುವುದು ನಂಬಿಕೆ ಇಲ್ಲ. ದೇಶಾದ್ಯಂತ ಪ್ರತಿದಿನ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ನಮ್ಮ ರಾಯಚೂರು ಜಿಲ್ಲೆಯ ಕೂಡ ಹೊರತಾಗಿಲ್ಲ. ವಾಹನಗಳ ಸಂಖ್ಯೆ ಹೆಚ್ಚಾಗಿದ್ದು, ರಸ್ತೆಗಳು ಮಾತ್ರ ಕಿರಿದಾಗಿರುವುದು ಅಸುರಕ್ಷತೆಯಾಗಿದೆ. ಪ್ರತಿಯೊಬ್ಬರು ರಸ್ತೆ ಸುರಕ್ಷತೆಗಾಗಿ ಸೈಬರ್ ವಂಚನೆಗಳಿಂದ ಜಾಗೃತರಾಗಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಹೇಳಿದರು. ನಗರದ ಟೌನ್ ಹಾಲ್ನಲ್ಲಿ ಸಿಂಧನೂರು ಪೊಲೀಸ್ ಉಪವಿಭಾಗದ ವತಿಯಿಂದ ಆಯೋಜಿಸಿದ್ದ ಸೈಬರ್ ಅಪರಾಧಿಗಳ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ವಾಹನಗಳಲ್ಲಿ ಸಂಚರಿಸುವಾಗ ಸಾರಿಗೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಮದ್ಯ ಸೇವಿಸಿ ಹೆಲ್ಮೆಟ್ ಧರಿಸದೆ ವಾಹನಗಳನ್ನು ಚಲಾಯಿಸುವುದರಿಂದ, ಕೆಲವೊಮ್ಮೆ ಓವರ್ ಸ್ಪೀಡ್ ಹಾಗೂ ವಾಹನಗಳ ಚೇಸಿಂಗ್ ಮಾಡುವುದರಿಂದ ಹಲವಾರು ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಸೈಬರ್ ಬಲಿಗೆ ವಿದ್ಯಾವಂತರು ಹಣಕಾಸು ದುಪ್ಪಟ್ಟಿನ ಆಸೆಗಾಗಿ ಹಾಗೂ ತಾವು ಯಾವುದೋ ಬಹುಮಾನ ಗೆದ್ದಿದ್ದೀರಿ ಎಂದು ಸೈಬರ್ ವಂಚಕರು ಕಳಿಸುವ ಸಂದೇಶದ ಅನುಸಾರ ತಮ್ಮ ಮೊಬೈಲ್ನಲ್ಲಿ ಬಂದಿರುವ OTP ಹಾಗೂ ಇತರೆ ಸಂದೇಶಗಳನ್ನು ಕ್ಲಿಕ್ ಮಾಡುವುದರಿಂದ, ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರು, ವಿದ್ಯಾರ್ಥಿನಿಯರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡಿದ ನಂತರ ಸೈಬರ್ ವಂಚಕರು ಇದನ್ನೇ ಬಂಡವಾಳ ಮಾಡಿಕೊಂಡು ಫೋಟೋವನ್ನು ವಿಕೃತಗೊಳಿಸಿ ಮಹಿಳೆಯರನ್ನು ಕುಗ್ಗಿಸಿ ಹಣವನ್ನು ದೋಚುತ್ತಿದ್ದಾರೆ. ಕಾರಣ ರಸ್ತೆ ಸುರಕ್ಷತೆಗಾಗಿ ಹಾಗೂ ಸೈಬರ್ ಅಪರಾಧಿಗಳಿಂದ ಜಾಗೃತರಾಗಿ ಸದೃಢ ಭಾರತ ನಿರ್ಮಾಣಕ್ಕಾಗಿ ಮುಂದಾಗಬೇಕೆಂದು ಕರೆ ನೀಡಿದರು. ಯುವ ಪೀಳಿಗೆಗೆ ಒಂದು ನೀರಿನ ಜೊತೆಯಲ್ಲಿ, ಅದು ಭೂಮಿ ಮರಗಳ ಜೊತೆಯಲ್ಲಿ ನಾವು ಯಾರು ಹೋರಾಡಲಿಕ್ಕೆ ಮಕ್ಕಳು ಪ್ರಕೃತಿಗೆ ನಾವು ತುಂಬ ವಿರುದ್ಧವಾಗಿದ್ದೀವಿ. ಎಲ್ಲಿವರೆಗೆ ನಾವು ಪ್ರಕೃತಿ ಜೊತೆಲಿ ನಾವು ಪ್ರಯಾಣಿಸಲ್ಲ, ನಮ್ಮ ಚೇತನ ಇರಲ್ಲ, ಅಲ್ಲಿವರೆಗೂ ನಮ್ಗೇನು ಸಿಗಲ್ಲ. ಈ ನಿಟ್ಟಿನಲ್ಲಿ ಇನ್ನೊಂದು ಸುಂದರವಾದ ವಿಡಿಯೋ ಇದೆ, ಅದನ್ನು ಕೂಡ ನೋಡಿ ಮನವರಿಕೆ ಆಗ್ತದೆ. ಸೈಬರ್ ಅಪರಾಧಿಗಳ ಮಾಸಾಚರಣೆ ಪ್ರಯುಕ್ತ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಹಾಗೂ ಭಾಷಣ ಸ್ಪರ್ಧೆ ಏರ್ಪಡಿಸಿ ಪ್ರಥಮವಾಗಿ ಆಯ್ಕೆಗೊಂಡ ವಿದ್ಯಾರ್ಥಿಗಳಿಗೆ 5,000 ನಗದು, ದ್ವಿತೀಯವಾಗಿ ಆಯ್ಕೆಗೊಂಡ ವಿದ್ಯಾರ್ಥಿಗಳಿಗೆ 3,000 ನಗದು ಹಾಗೂ ತೃತೀಯವಾಗಿ ಆಯ್ಕೆಗೊಂಡ ವಿದ್ಯಾರ್ಥಿಗಳಿಗೆ 2,000 ನಗದು ಮತ್ತು ಪ್ರಶಂಸೆ ಪತ್ರ ನೀಡಲಾಯಿತು. ಇಡೀ ದೇಶದಲ್ಲೇ ಅತ್ಯುತ್ತಮ ಪೊಲೀಸ್ ಠಾಣೆ ಪ್ರಶಸ್ತಿ ಪಡೆದ ಕವಿತಾಳ್ ಪೊಲೀಸ್ ಠಾಣೆಯ PSI ಗುರುಚಂದ್ ಅವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಈ ವೇಳೆ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ, ತಾಲೂಕ್ ಪಂಚಾಯತಿ
ಕಾರ್ಯನಿರ್ವಾಹಕ ಚಂದ್ರಶೇಖರ್, ಡಿವೈಎಸ್ಪಿ ಚಂದ್ರಶೇಖರ್ ಜಿ, ಪೌರಾಯುಕ್ತ ಪಾಂಡುರಂಗ ಇಟಗಿ, ಖಾಸಗಿ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಾದ ಆರ್.ಸಿ. ಪಾಟೀಲ್ ಸೇರಿದಂತೆ ಸಿಪಿಐ ವೀರರೆಡ್ಡಿ, ತುರುವಿಹಾಳ್ ಪಿಎಸ್ಐ ಸುಜಾತ, ಮಾನವಿ ಪಿಎಸ್ಐ ಕೆಂಚರೆಡ್ಡಿ, ಬಳಗನೂರು ಪಿಎಸ್ಐ ಯರಿಯಪ್ಪ, ಪೊಲೀಸ್ ಸಿಬ್ಬಂದಿಗಳು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಆರ್ ಮಾನಸಯ್ಯ, ಪಾಲಿಟ್ ಬ್ಯೂರೋ ಮೆಂಬರ್, ಸಿಪಿಐಎಂಎಲ್ ರಿಜಿಸ್ಟ್ರಾರ್ ಹಾಗೂ ಕರ್ನಾಟಕ ರೈತ ಸಂಘದ ಲಿಂಗಸ್ಕೂರ್ ಮತ್ತು ಸಿಂಧನೂರು ಮುಖಂಡರ ಸಭೆ ಇಂದು ಲಿಂಗಸ್ಕೂರಿನಲ್ಲಿ ಸಹಾಯಕ ಆಯುಕ್ತರಾದ ಬಸವಣ್ಣಪ್ಪ ಕಲ್ಶೆಟ್ಟಿ ಅವರ ಜೊತೆ 1 ಗಂಟೆಗೂ ಹೆಚ್ಚು ಕಾಲ ಜರುಗಿತು. ಸಭೆಯಲ್ಲಿ ಮುಖ್ಯವಾಗಿ ಸಿಂಧನೂರು, ಜವಳಗೆರೆ ನಾಡಗೌಡರ ಕಳೆದ 44 ವರ್ಷಗಳಿಂದ ವಿಚಾರಣೆಗೆ ಕೈಗೆತ್ತಿಕೊಳ್ಳದೆ ಅಕ್ರಮ ಭೂ ಸುಧಾರಣೆ ಕಾಯ್ದೆ ವಿರೋಧಿ ನೆಲಗಳ್ಳರ ಪಾಲು ಮಾಡಿದ 1064 ಎಕರೆ ಹೆಚ್ಚುವರಿ ಭೂ ಪ್ರಕರಣವನ್ನು ಮರು ವಿಚಾರಣೆ ಮಾಡಿ ಭೂಹೀನರಿಗೆ ಹಂಚುವುದು, ಹಾಗೆಯೇ ಸದರಿ 1064 ಎಕರೆಯಲ್ಲಿ ಮಾರಾಟ, ತೂರಾಟ, ವ್ಯಾಪಾರ ವಹಿವಾಟು ನಡೆಸಿದ್ದನ್ನು ಪ್ರಶ್ನಿಸಿ ಕೂಡಲೇ ಭೂ ಸುಧಾರಣೆ ಕಾಯ್ದೆ 74 ಹಾಗೂ 75ರ ಅಡಿಯಲ್ಲಿ ಸಿಂಧನೂರು ತಾಲೂಕಿನ 48ನೇ ಸರ್ವೆ ನಂಬರ್ ಗ್ರಾಮಗಳ 1064 ಎಕರೆ ಅಕ್ರಮ ವಹಿವಾಟುದಾರರಿಗೆ ನೋಟಿಸ್ ವಿತರಿಸಲು ಸಭೆಯಲ್ಲಿ ಆಗ್ರಹಿಸಲಾಯಿತು. ಲಿಂಗಸ್ಕೂರು ತಾಲೂಕಿನ ಕಳೆದ 25-30 ವರ್ಷಗಳಿಂದ ಸಾಗುವಳಿ ಮಾಡಿದ 998 ಭೂಹೀನ ರೈತರು ಅಕ್ರಮ ಸಕ್ರಮ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದನ್ನು ಪುನರ್ ಪರಿಶೀಲನೆ ಮಾಡಿ ಪಟ್ಟ ನೀಡಲು ಒತ್ತಾಯ ಮಾಡಲಾಯಿತು. ಇಲ್ಲದೆ ಹೋದಲ್ಲಿ ಏಕಕಾಲದಲ್ಲಿ ಸಿಂಧನೂರು ಮತ್ತು ಲಿಂಗಸ್ಗೂರು ತಾಲೂಕುಗಳಲ್ಲಿ ಹೋರಾಟ ನಡೆಸುವುದು ಹಾಗೂ 2026 ಜನವರಿ ಮೊದಲ ವಾರದಲ್ಲಿ ಸಿಂಧನೂರು ಅಂಬಾಮಠಕ್ಕೆ ಬರುವ ಸಿಎಂ ಸಿದ್ದರಾಮಯ್ಯರನ್ನು ಅಡ್ಡಗಟ್ಟಿ ಚಳುವಳಿ ರೂಪಿಸುವುದಾಗಿ ಎಚ್ಚರಿಕೆಯನ್ನು ಸಭೆಯಲ್ಲಿ ಸಂಘದ ಮುಖಂಡರು ನೀಡಿದರು. ಇದಕ್ಕೆ ಸ್ಪಂದಿಸಿದ ಸಹಾಯಕ ಆಯುಕ್ತರು ಸಿಂಧನೂರು ಭೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಬುಧವಾರದೊಳಗಾಗಿ 48 ಗ್ರಾಮಗಳ 1064 ಎಕರೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸಿದ್ದಕ್ಕೆ ಭೂ ನ್ಯಾಯ ಮಂಡಳಿಯಿಂದ ನೋಟಿಸ್ ಜಾರಿ ಮಾಡುವುದಾಗಿ, ಭೂ ಪ್ರಕರಣ ವಿಚಾರಣೆಗೆ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದರು. ಅದೇ ರೀತಿ ಲಿಂಗಸ್ಕೂರು ತಾಲೂಕಿನ ಅಕ್ರಮ ಸಕ್ರಮ ಭೂಪಟ್ಟ ಕುರಿತು ಮುಂದಿನ ಶುಕ್ರವಾರದೊಳಗೆ ಸೂಕ್ತವಾಗಿ ಸರ್ವೆ ಮಾಡಿ ಪರಿಶೀಲನೆ ನಡೆಸಿ ಹಂಚುವ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್, ಜಿಲ್ಲಾ ಸಮಿತಿ ಎಚ್.ಆರ್. ಹೊಸಮನಿ, ಆದೇಶ್ ಹಿರೇನಗನೂರ್, ಕರ್ನಾಟಕ ರೈತ ಸಂಘದ ಲಿಂಗಸ್ಕೂರು ತಾಲೂಕು ಅಧ್ಯಕ್ಷ ವೀರಭದ್ರಪ್ಪ ತೊರಲಬೆಂಚಿ, ಕಾರ್ಯದರ್ಶಿ ಬಸವರಾಜ್ ಮುದ್ಗಲ್, ಹನುಮಂತ ಗೋಡಿಯಾಳ್, ಚಿದಾನಂದ, ತಿಪ್ಪಣ್ಣ ಚಿಕ್ಕಹೆಸರೂರು, ಎಂ ನಿಸರ್ಗ, ಗುಂಡಪ್ಪ ದೇವರಬೂಪುರ್, ತಿಮ್ಮಣ್ಣ ಪೂಜಾರಿ, ಪರಸಪ್ಪ ಸುಣಕಲ್, ಹನುಮಂತ ಪೂಜಾರಿ, ದ್ಯಾಮಣ್ಣ ಸುಣಕಲ್ ಸೇರಿದಂತೆ ಇತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. 15 ಡಿಸೆಂಬರ್ನಿಂದ 19 ಡಿಸೆಂಬರ್ 2025ರವರೆಗೆ SRM ವಿಶ್ವವಿದ್ಯಾಲಯ ಚೆನ್ನೈ, ತಮಿಳುನಾಡಿನಲ್ಲಿ ನಡೆಯುವ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯ ಮಹಿಳಾ ವಾಲಿಬಾಲ್ ಕ್ರೀಡಾಕೂಟಕ್ಕೆ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ತಂಡಕ್ಕೆ ನಗರದ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆಂದು ಪ್ರಾಂಶುಪಾಲರಾದ ಪ್ರೊಫೆಸರ್ ಪಾಂಡು ತಿಳಿಸಿದ್ದಾರೆ. ನಗರದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಅಭ್ಯಾಸ ಮಾಡುತ್ತಿರುವ ಕುಮಾರಿ ಸಹನಾ ತಂದೆ ಪರನಗೌಡ BSc ಫಸ್ಟ್ ಸೆಮ್, ಕುಮಾರಿ ಸಾವಿತ್ರಿ ತಂದೆ ಹನುಮಂತ BSc ಥರ್ಡ್ ಸೆಮ್ ಇವರು ಚೆನ್ನೈನಲ್ಲಿ ನಡೆಯುತ್ತಿರುವ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯದ ಮಹಿಳಾ ವಾಲಿಬಾಲ್ ಕ್ರೀಡಾಕೂಟಕ್ಕೆ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ತಂಡವನ್ನು ಪ್ರತಿನಿಧಿಸಿ ನಮ್ಮ ಕಾಲೇಜಿಗೂ ಹಾಗೂ ನಮ್ಮ ತಾಲೂಕಿಗೂ ಕೀರ್ತಿ ತಂದಿದ್ದಾರೆ. ಇವರಿಗೆ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಪ್ರಾಚಾರ್ಯರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿ ಬಳಗದವರು ಇವರಿಗೆ ಸನ್ಮಾನಿಸಿ ಗೌರವಿಸಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಪಾಂಡು, ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಜಾಜಿ ದೇವೇಂದ್ರ, ಪ್ರೊಫೆಸರ್ ಪುಷ್ಪಾ, ಪ್ರೊಫೆಸರ್ ಇಸ್ರಾತ್ ಬೇಗಂ, ಪತ್ರಾಂಕಿತ ವ್ಯವಸ್ಥಾಪಕರಾದ ಮೊಹಮ್ಮದ್ ಸಿದ್ದಿಕಿ, ಸಹಾಯಕ ಪ್ರಾಧ್ಯಾಪಕರಾದ ಜಯಶ್ರೀ ಪಾಟೀಲ್, ಉಪನ್ಯಾಸಕರಾದ ರಾಜೇಶ್ ಎಂ, ದೈಹಿಕ ಶಿಕ್ಷಣ ವಿಭಾಗದ ಸಂಯೋಜಕರಾದ ಡಾಕ್ಟರ್ ಲವಕುಮಾರ್ ಹಾಗೂ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶಿವ ಕೆ ಉಪಸ್ಥಿತರಿದ್ದರು. ತಾಲೂಕಿನ ಬೂತಲ್ದಿನಿ ಗ್ರಾಮದ ಗ್ರಾಮ ದೇವತೆ ಗುಂಡಿನ್ ದುರ್ಗಮ್ಮ ದೇವಿಗೆ ಉಡಿ ತುಂಬಿ ಆರತಿ ಬೆಳಗುವ ಈ ವಿಶೇಷ ಕಾರ್ಯಕ್ರಮವನ್ನು ಗ್ರಾಮಸ್ಥರ ಸಮಕ್ಷಮದಲ್ಲಿ ಸಂಭ್ರಮದ ಸಕಲ ವಾದ್ಯಗಳೊಂದಿಗೆ ನೆರವೇರಿತು. ಬೆಳಗ್ಗೆ ದೇವಸ್ಥಾನದಲ್ಲಿ ಗ್ರಾಮ ದೇವತೆಗೆ ಪೂಜಾ ಕಾರ್ಯಗಳು ನಡೆದವು. ಗ್ರಾಮ ದೇವಸ್ಥಾನದಿಂದ ಡೊಳ್ಳು ವಾದ್ಯಗಳೊಂದಿಗೆ ಆರಂಭವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದರು. ಶಕ್ತಿ ದೇವತೆ ಗುಂಡಿನ ದುರ್ಗಮ್ಮ ದೇವಿಗೆ ಗ್ರಾಮಸ್ಥರು ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸಿ ಉಡಿ ತುಂಬುವುದು ವಿಶೇಷವಾಗಿತ್ತು. ನೂರಾರು ಸುಮಂಗಲಿಯರು ಆರತಿ ಮತ್ತು ನೈವೇದ್ಯದೊಂದಿಗೆ ವಿಶೇಷವಾಗಿ ಹೂವಿನ ಅಲಂಕಾರದೊಂದಿಗೆ ಪೂಜೆ ಸಲ್ಲಿಸಿದರು. ಗ್ರಾಮದ ಹಿರಿಯರು, ಮಹಿಳೆಯರು, ಮಕ್ಕಳು, ಯುವಕರು ಸೇರಿ ದೇವಿಯ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ನೈವೇದ್ಯ ಅರ್ಪಿಸಿ ದುರ್ಗಮ್ಮ ದೇವಿಯ ಕೃಪೆಗೆ ಪಾತ್ರರಾದರು. ಮತ್ತೊಮ್ಮೆ ಮುಖ್ಯಾಂಶಗಳು.
ಚುನಾವಣೆ ಮನಸ್ಸುಗಳನ್ನು ಒಡೆಯುತ್ತವೆ. ಅವಿರೋಧ ಆಯ್ಕೆ ಮಾಡಿ ಸಂಘದ ಬಲವರ್ಧನೆ ಹೆಚ್ಚಿಸಿ. ಆರ್ ಗುರುನಾಥ್. ಪ್ರತಿಯೊಬ್ಬರೂ ರಸ್ತೆ ಸುರಕ್ಷತೆ, ಸೈಬರ್ ವಂಚನೆಗಳಿಂದ ಜಾಗೃತರಾಗಬೇಕು. ಎಸ್ಪಿಎಂ ಪುಟ್ಟಮಾದಯ್ಯ. ಎಸಿ ನೇತೃತ್ವದಲ್ಲಿ ಅಕ್ರಮ ಭೂ ಕಬಳಿಕೆ ಕುರಿತು ಸಿಪಿಐಎಂಎಲ್ ರೆಡ್ ಸ್ಟಾರ್ ಮುಖಂಡರ ಸಭೆ. ಚೆನ್ನೈನಲ್ಲಿ ನಡೆಯುವ ಮಹಿಳಾ ವಾಲಿಬಾಲ್ ಕ್ರೀಡಾಕೂಟಕ್ಕೆ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಆಯ್ಕೆ. ಭೂತಲದಿನ್ನಿ ಗ್ರಾಮದ ಗುಂಡಿನ ದುರ್ಗಮ್ಮ ದೇವಿಗೆ ಉಡಿ ತುಂಬಿ ಸಂಭ್ರಮಿಸಿದ ಭಕ್ತರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.